ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 85ನೇ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದ ಸೆಕ್ಟರ್ಸ್ ಆಫ್ ದಿ ಇಂಡಿಯನ್ ಎಕನಾಮಿ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಎಕನಾಮಿಕ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಮತ್ತು ಸೆಕ್ಟರ್ನ ಕೊಟ್ಟಿದ್ದಾರೆ. ಸೊ 4 ಎಕನಾಮಿಕ್ ಆಕ್ಟಿವಿಟಿ ಯಾವ್ದಾದ್ರು ಅಂತ ಹೇಳಿದ್ರೆ ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಸೆಕೆಂಡರಿ ಸೆಕ್ಟರಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ, ಡೈರಿ ಫಾರ್ಮಿಂಗ್ ಪ್ರೈಮರಿ ಸೆಕ್ಟರ್ ಅಂತ ಬರ್ತದೆ ಅಂತ ಕೊಟ್ಟಿದ್ದಾರೆ, ಮಿನರಲ್ ಎಕ್ಸ್ಪ್ಲಾಂಟೇಷನ್ ಟರ್ಷರಿ ಸೆಕ್ಟರ್, ವಿವಿಂಗ್ ಕ್ಲೋತ್ ಸೆಕೆಂಡರಿ ಸೆಕ್ಟರ್. ಹೌ ಮೆನಿ ಆಫ್ ದಿ ಪೇರ್ ಗಿವನ್ ಅಬೌವ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಬೇಸಿಕ್ NCERT ಕ್ವಶನ್. ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು NCERT ಡೈರೆಕ್ಟ್ ಒಂದು NCERT ಬುಕ್ಕಿಗೆ ಹೋದರೆ ಇಲ್ಲಿ ಪ್ರೈಮರಿ ಸೆಕೆಂಡರಿ ಮತ್ತು ಟರ್ಷರಿ ಸೆಕ್ಟರ್ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಡೈರಿ ಫಾರ್ಮಿಂಗ್ ಮತ್ತು ಮಿನರಲ್ ಎಕ್ಸ್ಪ್ಲಾಂಟೇಷನ್ ಇವೆರಡು ಪ್ರೈಮರಿಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಏನು ಸ್ಟೋರೇಜ್ ಇದೆ ಅಲ್ಲ ಅದು ಸೆಕೆಂಡರಿ ಸೆಕ್ಟರಲ್ಲಿ ಬರಲ್ಲ, ಟರ್ಷರಿ ಸೆಕ್ಟರಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇದು ಏನು ವಿವಿಂಗ್ ಇದೆ ಅಲ್ಲ ಅದು ಸೆಕೆಂಡರಿ ಸೆಕ್ಟರಲ್ಲಿ ಬರುತ್ತೆ. ಸೊ ಇದರಿಂದ ನಾವೇನಂತ ತಿಳ್ಕೊಬೋದು ಅಂತ ಹೇಳಿದ್ರೆ ಸ್ಟೋರೇಜ್ ಆಫ್ ಅಗ್ರಿಕಲ್ಚರ್ ಇದು ತಪ್ಪಿದೆ, ಡೈರಿ ಫಾರ್ಮಿಂಗ್ ಕರೆಕ್ಟ್ ಇದೆ, ಮಿನರಲ್ ಎಕ್ಸ್ಪ್ಲಾಂಟೇಷನ್ ತಪ್ಪಿದೆ, ವಿವಿಂಗ್ ಆಫ್ ಕ್ಲೋಸ್ ಕರೆಕ್ಟ್ ಇದೆ. ಸೊ ಎರಡು ಸೆಕೆಂಡ್ ಮತ್ತು ಫೋರ್ತ್ ಕರೆಕ್ಟ್ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ, ಓನ್ಲಿ ಟು. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.